ಇವಾಗೆಲ್ಲ ಸಾಗು ರೆಡಿಯಾಗಿದೆ. ಈಗ ಒಲೆ ಆಫ್ ಮಾಡ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ನರಸಿಂಹ ಅಂತ. ನಾವೊಂದು 30 ವರ್ಷದಿಂದ ಅಡುಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಬೆಂಗಳೂರಿನಲ್ಲಿ. 1990 ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮದುವೆ ಮನೆಯಲ್ಲಿ ಹೆಂಗೆ ರುಚಿಕರವಾಗಿ ಮಾಡ್ತೀವಿ, ಮನೆಯಲ್ಲಿಯೂ ಹೇಗೆ ರುಚಿಕರವಾಗಿ ಮಾಡ್ಬೋದು ಅಂತ ಈಗ ನಾವು ತೋರಿಸ್ತಾ ಇದ್ದೀವಿ. ಹಾಗಾದರೆ ಬನ್ನಿ, ಮದುವೆ ಮನೆಯಲ್ಲಿ ಹೇಗೆ ನಾವು ಪೂರಿಗೆ ಮತ್ತು ಸಟ್ಟು ದೋಸೆಗೆ ರುಚಿಕರವಾದ ಬೊಂಬೈ ಸಾಗು ಮಾಡ್ತೀವೋ ಅದೇ ರೀತಿ ಇವಾಗ ಮನೆಯಲ್ಲಿ ಮಾಡಿ ತೋರಿಸ್ತೀನಿ. ಆಲೂಗಡ್ಡೆ 200 ಗ್ರಾಮು, ತೆಂಗಿನಕಾಯಿ ತುರಿ ಒಂದು 3/4 ಕಪ್ಪು, ಈರುಳ್ಳಿ 1 ಕಪ್ಪು, ಟೊಮೊಟೊ 1 ಕಪ್ಪು, ಕರಿಬೇವು, ಆಮೇಲೆ ಇದು ಸಾಸಿವೆ, ಸ್ವಲ್ಪ ಕಡಲೆ ಹಿಟ್ಟು ಗಟ್ಟಿ ಬರಲಿಕ್ಕೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಶುಂಠಿ, ಸ್ವಲ್ಪ ಸೋಂಪು, ಇದು ಹಸಿಮೆಣಸಿನಕಾಯಿ ಒಂದು 4 ಹಸಿಮೆಣಸಿನಕಾಯಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. 2 ಚಮಚ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. 2 ಚಮಚ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಿಮೆ ಉರಿ ಇರಲಿ. ಇದು ಗೋಲ್ಡ್ ಕಲರ್ ಬರೋ ತನಕ ಸ್ವಲ್ಪ ತಿರ್ಸ್ಬೇಕು ಕಡಲೆಬೇಳೆ ಉದ್ದಿನಬೇಳೆನ. ನೋಡಿ, ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಗೋಲ್ಡ್ ಕಲರ್ ಬಂದಿದೆ. ಇದಾಗ್ತದೆ. ಸೋಂಪು ಹಾಕ್ತಾ ಇದ್ದೀನಿ. ನೋಡಿ, ಸೋಂಪು ಕೊಡ್ತಾ ಇದೆ ಪಟ 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 ಅಂತ. ಇವಾಗ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದ್ರ ಹಿಂದೆ ಈರುಳ್ಳಿ ಹಾಕ್ಬಿಡ್ಬೇಕು, ಇಲ್ಲಾಂದರೆ ಘಾಟ್ ಬಂದುಬಿಡುತ್ತೆ. ಸ್ವಲ್ಪ ಈರುಳ್ಳಿ ಬಾಡೋ ತನಕ ಸ್ವಲ್ಪ ತಿರುಗಿಸ್ತಾ ಇರಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಸಣ್ಣ ಬೆಂಕಿ ಮಾಡಿಕೊಂಡು ಇದು ನಿಧಾನಕ್ಕೆ ಕೈ ಆಡಿಸ್ತಾ ಇರಬೇಕು. ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರು ಸ್ವಲ್ಪ ಸೀದೋಗ್ಬಿಡುತ್ತೆ ಬೇಗ. ಅದಕ್ಕೆ ಈ ಚಿಕ್ಕ ಬಾಣಲಿ ಇರೋದ್ರಿಂದ, ಮನೆಯಲ್ಲೇ ಮಾಡ್ತಾ ಇರೋವಲ್ಲ, ಅದರಿಂದ ನಿಧಾನಕ್ಕೆ ಸಣ್ಣ ಬಾಣಲಿ ಇಟ್ಕೊಂಡ್ಬಿಟ್ಟು ಮಾಡಬೇಕು. ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಬಿದ್ದ ಮೇಲೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಪರಿಮಳ ಬರ್ತಾ ಇದೆ ಚೆನ್ನಾಗಿ. ಇವಾಗ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕ ಸ್ವಲ್ಪ ಉಪ್ಪು. ಇದು ಸಣ್ಣ ಉರಿ ಮಾಡಿಬಿಟ್ಟು ಸ್ವಲ್ಪ ತಟ್ಟೆ ಮುಚ್ಚಿಟ್ಬಿಟ್ರೆ ನಿಧಾನಕ್ಕೆ ಬೇಯ್ತಾ ಇರುತ್ತೆ. ಚೆನ್ನಾಗಿ ಬಾಯ್ಲ್ ಆಗುತ್ತೆ ಇವಾಗ ಅದು. ಇವಾಗ ಇದನ್ನು ಮುಚ್ಚಿರೋದು ಮುಚ್ಚಳವನ್ನು ತೆಗಿತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬಾಡಿದೆ. ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡ್ಕೊಂಡಿದೆ. ಇವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ತೋರಿಸಿರಲಿಲ್ಲ, ಅದರಿಂದ ಇವಾಗ ಅರಿಶಿನ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದಾದಮೇಲೆ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಇವಾಗ 1 ಬೌಲ್. ಸ್ವಲ್ಪ ಕೈ ಹಾಕ್ತಾ ಸ್ವಲ್ಪ ತಿರುಗಿಸ್ಬೇಕು. ಇದು ಹಾಕ್ಬಿಟ್ಟು ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿರೋದು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಅದಕ್ಕೆ ಇದೇ ಆಲೂಗಡ್ಡೆ ಬೇಯಿಸ್ಕೊಂಡು ಬಸ್ಕೊಂಡಿರ್ತೇವಲ್ಲ, ಅದೇ ನೀರು ಹಾಕ್ಬೋದು. ಆವಾಗ ಇದು ಆಲೂಗಡ್ಡೆ ಬೇಯಿಸಿರೋ ನೀರನ್ನು ವೇಸ್ಟ್ ಆಗಲ್ಲ. ನೋಡಿ, ಇದು ಇವಾಗ ಸ್ವಲ್ಪ ನೀರು ಥರ ಇದೆ. ಇದು ಗಟ್ಟಿ ಬರಬೇಕಾದ್ರೆ ಏನು ಮಾಡಬೇಕಂದ್ರೆ, 2 ಸ್ಪೂನು ಕಡಲೆ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟಿಗೆ ನಾವು ಕಡಲೆ ಹಿಟ್ಟು ಹಾಗೆ ಹಾಕಿಬಿಟ್ರೆ ಅದು ಗಂಟು ಕಟ್ಟಿಬಿಡುತ್ತೆ. ಅದನ್ನ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿ ಹಾಕಬೇಕು. ಕಡಲೆ ಹಿಟ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಸಾಗು
ಕುದಿ ಬಂದ ಮೇಲೆ ನಾವು ಅದನ್ನು ಒಲೆ ಆಫ್ ಮಾಡ್ಬೋದು. ನೋಡಿ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಬಿಟ್ಟರೆ ಬೇರೆ ಯಾವ ಕಲರು ನಾವು ಉಪಯೋಗಿಸ್ತಿದ್ದಿಲ್ಲ. ಇದರಿಂದ ಒಳ್ಳೆ ಕಲರ್ ಬಂದಿದೆ. ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕಲರ್ ಬಂದಿದೆ. ಬಾಂಬೆ ಸಾಗು ಮತ್ತು ಸಿಂಪಲ್ಲಾಗಿಯೂ ಕೂಡ ಮದುವೆ ಮನೆಯಲ್ಲಿ ಮಾಡ್ತಾರೆ, ರುಚಿಯಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ, ಒಳ್ಳೆ ಸ್ಮೆಲ್ ಬರ್ತಾಯಿದೆ ಚೆನ್ನಾಗಿ. ಇವಾಗೆಲ್ಲ ಸಾಗು ರೆಡಿಯಾಗಿದೆ. ಈಗ ಒಲೆ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಬೌಲ್ಗೆ ಹಾಕ್ಕೊಂಡು ದೋಸೆಗೂ ಆಗುತ್ತೆ, ಸೊಟ್ಟು ದೋಸೆಗೂ ಆಗುತ್ತೆ, ಪೂರಿಗೂ ಆಗುತ್ತೆ, ಆಮೇಲೆ ಇನ್ನು ಎಲ್ಲದಕ್ಕೂ ಇದು ಚೆನ್ನಾಗಿರುತ್ತೆ.